ಅಲ್ಲಿ ಇದೆಯಾ ಅಂತ ಈಗ FIR ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಆ ಮೇಡಮ್ ಅಲ್ಲ ಅವ್ರು ಬರ್ಕೊಟ್ಟಿರೋದ್ರಿ ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು ಅದೇ ಮಾಡಿಸ್ತಿದ್ರಾ ಪೊಲೀಸು ನೀವೇ ಬರ್ಕೊಟ್ಟಿದ್ರಾ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಇದ್ದಾರೆ. ಓದಪ್ಪ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡ್ಬೇಕು ನನ್ನ ಇರಾದೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ ನೀವೇ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಆಯ್ತು, ಯಾರು ಗೆದ್ದಲ್ ಬೆಳಿಗ್ಗೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಪ್ರಶ್ನೆ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅವರೆಲ್ಲಾರ್ದು ಹೆಸರಿದ್ರು ಕೂಡ ಕಂಪ್ಲೇಂಟ್ ಯಾರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಹಿಂದೆ ಬೀಳಲ್ಲ. ಉತ್ತರ ಆಗ್ಲಿ, ಇದರಲ್ಲ ಉತ್ತರ ಆಗ್ಲಿ. ಇದರಲ್ಲ ಕೊಟ್ಟ ಕಂಪ್ಲೇಂಟ್ ದಲ್ಲಿ ಇದೆ. ಆದ್ರೆ ಸರ್ಕಾರದ ಕಂಪ್ಲೇಂಟ್ ದಲ್ಲಿ ಮಂತ್ರಿಗಳ ಹೆಸರಿಲ್ಲ. ಈಗ ಅದೇನ್ ಮತ್ತೆ ನೋಡಿ ಯಾಕೆ ನೋಡಿ ನೋಡಿ ಮತ್ತೆ ಹೇಳ್ತೇನೆ. ಈಗ ಕೂತ್ಕೊಳ್ಳಿ ನೀವು. ಇದು ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಒಂದು ಏನ್ ಅವಕಾಶ ನೀವು ಆಗ್ತದ ಅನವಶ್ಯಕವಾಗಿ ಮತ್ತೆ ಮಾತಾಡಿ. ಈಗ ಆಯ್ತು, ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ. ಎಲ್ಲ ಉತ್ತರ ಆಗ್ಲಿ. ಬಾಡಿ ಕಂಡು ಕೂಡಲೇ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಅದರಲ್ಲಿದೆ ಅನುಭವ ಇದೆ. ತನಿಖೆ ನಡೀತಾ ಇದೆಲ್ಲ ಗೊತ್ತಾಗ್ತಲ್ಲ ಅವಾಗ. ಈಸ್ ನಾಟ್ ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ FIR ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್, ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಸಿಕ್ಬಿಡ ಗಿವನ್ ಅನದರ್ ಕಂಪ್ಲೇಂಟ್. ಸರ್ ಪಾಪ ಗಂಡ ಸತ್ತಾಳ ಮತ್ತೇನೇನ್ ಕಂಪ್ಲೇಂಟ್ ಕೊಡ್ತಾರೆ ಸರ್. ಸುಸೈಡ್ ಆಗೈತೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ಯಾಕೆ ಪೊಲೀಸ್ FIR ಯಾವ ಬೇಸಿಸ್ ಮೇಲೆ ಹಾಕ್ತಾರೆ? ಈಗ ಉತ್ತರ ಬರ್ಲಿ. ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ, ಡೌಟ್ ಇದ್ರೆ ಕೇಳಿ. ತಾವು ಕೇಳಬೇಕು. ಒಂದ್ ನಿಮಿಷ ಮೇಲೆ ಹಾಕ್ತಾರಾ, ಕಂಪ್ಲೇಂಟ್ ಮೇಲೆ ಹಾಕ್ತಾರಾ? ಏನು ಇಲ್ಲ ಸರ್, ನಾವು ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತಾರಾ, ಡೆತ್ ನೋಟ್ ಮೇಲೆ ಹಾಕ್ತಾರಾ? ಸ್ಟೇಷನ್ ಕಂಪ್ಲೇಂಟ್. ನೀವು ಗೃಹ ಮಂತ್ರಿಗಳಾಗಿದ್ದವರು ಈ ತರ ಹೇಳಿದ್ರೆ FIR is on the basis of the complaint. ಸ್ಟೇಷನ್ ಒಳಗೆ ಯಾವ ಈಗ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕೂತ್ಕೊಳ್ಳಿ. ಡೆತ್ ನೋಟಿಗೆ ಏನು ವ್ಯಾಲ್ಯೂ ಇಲ್ವಾ? ಆಯ್ತು ಕೂತ್ಕೊಳ್ಳಿ. ಡೆತ್ ನೋಟಿಗೆ ಏನು ವ್ಯಾಲ್ಯೂ ಇಲ್ವಾ ಹೇಳಿ. ಇನ್ವೆಸ್ಟಿಗೇಷನ್ ಮಾಡುವಾಗ ಡೆತ್ ನೋಟ್ ಅನ್ನ ಕನ್ಸಿಡರೇಷನ್ ತಗೊಳ್ತಾರೆ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ಕಂಪ್ಲೇಂಟ್ ಮೇಲೆ ಹಾಕ್ತಾರೆ. ಡೆತ್ ನೋಟ್ ಕೆಲಸ ಮಾಡಿದ್ರಿ, ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಆಯ್ತು, ಬರ್ದಿಲ್ಲ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಕೂತ್ಕೊಳ್ಳಿ. FIR ಹಾಕ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಅವ್ರ ಹೆಸರು ಇಲ್ಲ ಅಲ್ಲ ಇದೆಯಾ ಸರ್? ಬೇರೆ ಅವ್ರು ಹೆಂಗೆ ಕೊಡ್ತಾರೆ? ಆಯ್ತು, ಬೆಲ್ಲ ಯಾಕೆ ಸುಮ್ಮನೆ ನೀವು? ಡೆತ್ ನೋಟಿನ ನಾವು ಯಾರು ರಕ್ಷಣೆ ಮಾಡಲ್ಲ. ನೀವು ಏನಂತ ಮಾತಾಡ್ತೀವಿ? ಯಾರಿಗೂ ಅರ್ಥ ಆಗಲಿಲ್ಲ. ಯಾರು ಒಬ್ಬರು ಮತ್ತೆ ಮಾತಾಡಿ. ರಿಪ್ಲೈ ಆದ ನಂತರ ಮಾತಾಡಿ. ರಿಪ್ಲೈ ಆದ ನಂತರ ಮಾತಾಡಿ. ಡೆತ್ ನೋಟ್ ರಿಪ್ಲೈ ಆದ ನಂತರ ಮಾತಾಡಿ. ಇಲ್ಲ ಅಂತ ಹೇಳಿ ಚನ್ನಬಸಪ್ಪ ಕೂತ್ಕೊಳ್ಳಿ. ಇದ್ರ ಮೇಲೆ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾರಿ ನೋಡಿ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 10 ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 2 ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳ ಮನೆಗೆ ಹೋಗ್ಲಿಲ್ಲ. ಗಂಡ ಸತ್ತು ದುಃಖದಲ್ಲಿದ್ದಾಳೆ, ಬೆಳಗ್ಗೆಯಿಂದ ಏನು ಕುಡಿಲಿಲ್ಲ, ತಿನ್ಲಿಲ್ಲ. ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು. ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು, ಇವರೆಲ್ಲ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನು ಸೂಚನೆ ಬಂತು ಗೊತ್ತಿಲ್ಲ. ಮಾರನೇ ದಿವಸ 11 ಗಂಟೆಗೆ ಸೂಚನೆ ಕೊಟ್ಟಿಲ್ಲ. ಯಾರು ಇಲ್ಲಿಂದ ಸೂಚನೆ ಮಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.